ಮೊಟ್ಟೆಯನ್ನ ಸೇವಿಸಬಹುದಾ, ಯಾವಾಗ ಸೇವಿಸಬಹುದು ಅಥವಾ ಹೇಗೆ ಸೇವಿಸಬೇಕು ಅಂತ? ಯಾಕಂದ್ರೆ ಮೊಟ್ಟೆಯ ಒಳಗಡೆ ಇರುವಂತಹ ಹಳದಿಯನ್ನ ಸೇವಿಸಬಾರ್ದು ಅಂತ ಕೆಲವರು ಹೇಳ್ತಾರೆ. ಹೇಗೆ ಅಂತ ಡಾಕ್ಟರ್? ನೀವು ಮೊಟ್ಟೆಯನ್ನು ಸೇವಿಸೋರು ಆಗಿದ್ದರೆ ದಯವಿಟ್ಟು ಮೊಟ್ಟೆ ತಿನ್ನಬಹುದು. ಮಗುವಿಗೆ ಕನಿಷ್ಠ 1 ಮೊಟ್ಟೆಯನ್ನು ಪ್ರತಿದಿನ ಕೊಡಬಹುದು. ಮಗು ಹೇಗೆ ಇಷ್ಟಪಡುತ್ತೋ ಹಾಗೆ ಕೊಡಿ. ಅದನ್ನು ಬೇಯಿಸ್ಕೊಡ್ತಿರೋ, ಆಮ್ಲೆಟ್ ಮಾಡಿಕೊಡ್ತಿರೋ, ಅಥವಾ ಮತ್ತೊಂದು ರೀತಿಯಲ್ಲಿ ಅದಕ್ಕೆ ಅಡುಗೆ ಮಾಡಿಕೊಡ್ತಿರೋ, ಅದು ನಿಮಗೆ ಬಿಟ್ಟದ್ದು, ನಿಮ್ಮ ಮಗುವಿಗೆ ಬಿಟ್ಟದ್ದು. ಬೇಯಿಸ್ಕೊಡಬಹುದು, ಒಳ್ಳೆಯ ವಿಧಾನ. ಆದರೆ ಎಲ್ಲರೂ ಮೊಟ್ಟೆಗಳು ತಿನ್ನಬೇಕು ಅನ್ನೋದು ಸುಳ್ಳು. ಮೊಟ್ಟೆಯನ್ನು ತಿನ್ನದೇ ಮಕ್ಕಳು ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಇದೆ. ಆದರೆ ನಿಮ್ಮಲ್ಲಿ ಆ ಪದ್ಧತಿ ಉಂಟು ಅಂದರೆ ಖಂಡಿತ ಕೊಡಿ. ಬಿಳಿಯ ಭಾಗವನ್ನು ಕೊಡಿ, ಹಳದಿ ಭಾಗವನ್ನು, ಎರಡನ್ನೂ ಮಕ್ಕಳು ಕೊಡಿ. ದೊಡ್ಡವರು ಅನ್ನೋ ಪ್ರಶ್ನೆ ಬಂದಾಗ ಸಾಧ್ಯವಾದಷ್ಟು ಹಳದಿ ಭಾಗವನ್ನು ಸೇವಿಸದೇ ಇರೋದು ಒಳ್ಳೆಯದು. ಈಗಾಗಲೇ ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದು, ಅಥವಾ ರಕ್ತದ ಏರೊತ್ತಡ, ಅಥವಾ ಮಧುಮೇಹ, ಅಥವಾ ಹೃದಯದ ತೊಂದರೆಗಳಿದ್ದು ಮತ್ತಷ್ಟು ಮೊಟ್ಟೆಯ ಹಳದಿ ಭಾಗವನ್ನು ಸೇವಿಸಿದರೆ ತೊಂದರೆ ಆಗಬಹುದು. ಹಾಗಾಗಿ ಮೊಟ್ಟೆಯನ್ನು ತಿನ್ನೋ ಆಸೆ ಉಂಟು ಅಂದರೆ ಮೊಟ್ಟೆಯನ್ನು ತಿನ್ನಿ. ಸಾಧ್ಯವಾದಷ್ಟು ಆ ಮೊಟ್ಟೆ ಯಾವ ಶಕ್ತಿಯನ್ನು, ಎಷ್ಟು ಶಕ್ತಿಯನ್ನು ಕೊಡುತ್ತೆ ಆ ಶಕ್ತಿಯನ್ನು ಆವತ್ತೇ ಖರ್ಚು ಮಾಡೋದಕ್ಕೆ ಪ್ರಯತ್ನ ಪಡಿ. ಹಾಗೆ ಮಾಡ್ತು ಅಂದರೆ ದೊಡ್ಡವರು ಸಹ ಮೊಟ್ಟೆಯನ್ನು ತಗೋಬಹುದು. ಮಕ್ಕಳು ಅನ್ನೋ ಪ್ರಶ್ನೆ ಬಂದಾಗ ದಯವಿಟ್ಟು ಮೊಟ್ಟೆ ಕೊಡಿ.